ಇನ್ನು ಪ್ರಯಾಗರಾಜ್ನ ಅಮೃತ ಸ್ನಾನ ಸಂಭ್ರಮದಿಂದ ಅಮೃತ ಸಂಭ್ರಮದಿಂದ ಸ್ನಾನ ನೆರವೇರಿದೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಅಹಿತಕರ ಘಟನೆಗಳು ನಡೀತಾ ಇವೆ ಅನ್ನೋ ಸುದ್ದಿ ಬಂದಿದೆ. ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಮುಂದೆ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ, ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿದೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ. ಇನ್ನು ಪ್ರಯಾಗರಾಜ್ನ ಅಮೃತ ಸ್ನಾನ ಸಂಭ್ರಮದಿಂದ ಅಮೃತ ಸಂಭ್ರಮದಿಂದ ಸ್ನಾನ ನೆರವೇರಿದೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಅಹಿತಕರ ಘಟನೆಗಳು ನಡೀತಾ ಇವೆ ಅನ್ನೋ ಸುದ್ದಿ ಬಂದಿದೆ. ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಮುಂದೆ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ, ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿದೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ. ಇನ್ನು ಪ್ರಯಾಗರಾಜ್ನ ಅಮೃತ ಸ್ನಾನ ಸಂಭ್ರಮದಿಂದ ಅಮೃತ ಸಂಭ್ರಮದಿಂದ ಸ್ನಾನ ನೆರವೇರಿದೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಅಹಿತಕರ ಘಟನೆಗಳು ನಡೀತಾ ಇವೆ ಅನ್ನೋ ಸುದ್ದಿ ಬಂದಿದೆ. ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಮುಂದೆ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ, ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ.
ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿದೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ. ಇನ್ನು ಪ್ರಯಾಗರಾಜ್ನ ಅಮೃತ ಸ್ನಾನ ಸಂಭ್ರಮದಿಂದ ಅಮೃತ ಸಂಭ್ರಮದಿಂದ ಸ್ನಾನ ನೆರವೇರಿದೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಅಹಿತಕರ ಘಟನೆಗಳು ನಡೀತಾ ಇವೆ ಅನ್ನೋ ಸುದ್ದಿ ಬಂದಿದೆ. ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಮುಂದೆ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ, ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿದೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ. ಇನ್ನು ಪ್ರಯಾಗರಾಜ್ನ ಅಮೃತ ಸ್ನಾನ ಸಂಭ್ರಮದಿಂದ ಅಮೃತ ಸಂಭ್ರಮದಿಂದ ಸ್ನಾನ ನೆರವೇರಿದೆ ಅಂತ ಹೇಳಿ ಪೇಜಾವರ ಮಠಾಧೀಶರು ಹೇಳಿಕೆಯನ್ನ ನೀಡಿದ್ದಾರೆ. ಅಹಿತಕರ ಘಟನೆಗಳು ನಡೀತಾ ಇವೆ ಅನ್ನೋ ಸುದ್ದಿ ಬಂದಿದೆ. ಘಟನೆಯಲ್ಲಿ ಹೆಚ್ಚಿನ ಹಾನಿ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ. ಮುಂದೆ ಉತ್ಸವಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೀದೇ ಇರಲಿ, ಎಲ್ಲರೂ ಜಾಗರೂಕತೆಯಿಂದ ಕುಂಭಮೇಳದಲ್ಲಿ ಭಾಗಿಯಾಗೋಣ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ ಆ ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಬರುವಂತಾಗಿದೆ. ಪ್ರಯಾಗರಾಜದಲ್ಲಿ ಶಾಹಿ ಸ್ನಾನ ಇವತ್ತು ಸಂಭ್ರಮದಿಂದ ನೆರವೇರಿದೆ. ಅದರ ಜೊತೆಗೆ ಅಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದುವು ಅಂತ ಹೇಳಿಕೊಂಡು ಸುದ್ದಿ ಬಂದಿದೆ. ಅದರಿಂದ ಹೆಚ್ಚಿನ ಹಾನಿಯಾಗಿಲ್ಲ ಅನ್ನೋದು ಕೂಡ ತಿಳಿದು ತುಂಬ ಸಮಾಧಾನ ಆಯಿತು. ಇನ್ನು ಮುಂದೆಯೂ ನಡೆಯುವ ಈ ಉತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಜಾಗೃತರಾಗಿರೋಣ. ನಮ್ಮೆಲ್ಲರಿಗೂ ಕೂಡ ಭಗವದ್ ಅನುಗ್ರಹ ನಿರಂತರ ಇರಲಿ ಅಂತ ದೇವರು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಷೇಮದಿಂದ.